ಹೊಟ್ಟೆಯ ಮೇಲ್ಭಾಗದಲ್ಲಿ ನಿಮ್ಗೇನಾದ್ರೂ ನೋವು ಬರ್ತಾ ಇತ್ತಾ? ಇಲ್ಲ ಎಣ್ಣೆ ತಿಂಡಿ ಎಲ್ಲ ಜಾಸ್ತಿ ತಿಂದಾಗ ನಿಮ್ಗೇನಾದ್ರೂ ವಾಮಿಟ್ ಆಗ್ತಾ ಇತ್ತಾ? ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳಿ ನೀವೇನಾದ್ರೂ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಸೊ ಆ ರೀತಿ ಮಾಡೋದಿದ್ರೆ ಖಂಡಿತ ಈ ವಿಡಿಯೋನ ನೋಡಿ. ನಾನ್ ಏನ್ ನೋವನ್ನ ಅನುಭವಿಸಿದೀನಿ ಇದೇ ರೀತಿ ಅನ್ಕೊಂಡು ಅದೇ ಕಥೆಯನ್ನ ನಾನು ಇವತ್ತು ನಿಮ್ ಮುಂದೆ ಹೇಳಕ್ ಹೊರಟಿದ್ದೀನಿ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಸಣ್ಣ ಸಮಸ್ಯೆ, ಒಂದು ಸಣ್ಣ ಹೊಟ್ಟೆ ನೋವು ನಮ್ಮನ್ನ ಸರ್ಜರಿ ತನಕ ತಗೊಂಡೋಗುತ್ತೆ. ಅದು ಯಾವ ರೀತಿ ಗ್ಯಾಸ್ಟ್ರಿಕ್ ಅಂತ ನಾವು ಅನ್ಕೊಂಡ್ರೆ ಆಮೇಲೆ ನೋಡಿದ್ರೆ ಡಾಕ್ಟರ್ ಹತ್ರ ಹೋದೆ ನೋಡಿದಾಗ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಗೊತ್ತಾಗತ್ತೆ. ಹಾಗಾದ್ರೆ ಈ ಪಿತ್ತಕೋಶದಲ್ಲಿ ಕಲ್ಲಿದು ಇದ್ದಾಗ ನಮ್ಗೆ ಯಾವ ರೀತಿ ಲಕ್ಷಣ ಕಾಣಿಸತ್ತೆ, ಅದಾದ್ಮೇಲೆ ನಾವು ಯಾವ ರೀತಿ ಸರ್ಜರಿ ಆಗತ್ತೆ, ಅದಾದ್ಮೇಲೆ ನಾವು ಯಾವ ರೀತಿ ಫುಡ್ ಅನ್ನ ತಗೋಬೇಕಾ, ಏನಪ್ಪಾ ಹೇಗಿರೋದು ಅಂತೆಲ್ಲ ಚಿಂತೆ ಮಾಡ್ತಿರೋರಿಗೆ ನಾನು ಅನುಭವಿಸಿದಂತಹ ಕೆಲವೊಂದು ಸಲಹೆಗಳನ್ನ ನಿಮ್ಗೆ ಹೇಳ್ತೀನಿ. ನೀವು ಜಾಗ್ರತೆಯಾಗಿ ಇರ್ಬೋದು. ಜೊತೆಗೆ ಯಾವುದೇ ರೀತಿಯ ಭಯ ಬೇಡ, ಯಾವುದೇ ರೀತಿಯ ಸಮಸ್ಯೆ ಕೂಡ ಆಗಲ್ಲ. ಬಟ್ ತುಂಬಾ ಜನ ನೀವ್ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ರಲ್ವಾ. ಸೊ ಹಾಗಾಗಿ ಇದು ನಿಮ್ಗೂ ಕೂಡ ಗೊತ್ತಾಗಲಿ. ಆಮೇಲೆ ನಂತರನೇ ಗ್ಯಾಸ್ಟ್ರಿಕ್ ಸಮಸ್ಯೆನೋ ಇಲ್ಲ ಬೇರೆ ಏನೋ ಸಣ್ಣ ಹೊಟ್ಟೆ ನೋವು ಅಂತ ಅದನ್ನ ಕಡೆಗಣಿಸದೇ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನಿವತ್ತು ನನಗೆ ಆದ ಅನುಭವ, ಪಿತ್ತಕೋಶದಲ್ಲಿ ಕಲ್ಲಾದಾಗ ಯಾವ ರೀತಿ ಲಕ್ಷಣ ಕಾಣಿಸ್ಕೊಳ್ತು, ಹಾಗೆ ಹೋಗ್ತಾ ಹೋಗ್ತಾ ನನ್ಗೆ ಯಾವ ರೀತಿ ಪ್ರಾಬ್ಲಮ್ ಆಯ್ತು ಎಲ್ಲದನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಎಲ್ಲಿ ಸರ್ಜರಿ ಆಯ್ತು, ಯಾವ ರೀತಿ ಫುಡ್ ತಗೋಬೇಕು ಎಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೊಳ್ಳಿ. ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪಾ. ತುಂಬಾ ದಿನದಿಂದ ನನ್ನನ್ನ ವಿಚಾರಿಸ್ತಾ ಇರೋರಿಗೆ ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದ. ಸ್ವಲ್ಪ ಸಣ್ಣ ಸಮಸ್ಯೆಯಿಂದ ನಾನು ಸ್ವಲ್ಪ ರೆಸ್ಟ್ ಅಲ್ಲಿ ಇದ್ದೀನಿ, ಹಾಗಾಗಿ ಅಷ್ಟೇನೆ. ಇವತ್ ನಾನು ನಿಮ್ ಜೊತೆಗೆ ಹಂಚಿಕೊಳ್ತಾ ಇರೋದು ಪಿತ್ತಕೋಶದಲ್ಲಿ ಕಲ್ಲಾದ್ರೆ ಯಾವ ತರ ಲಕ್ಷಣ ಕಾಣಿಸುತ್ತೆ. ನಾನು ಯಾಕೆ ಇಷ್ಟು ದಿನ ವಿಡಿಯೋ ಮಾಡದೇ ಇರೋ ಕಾರಣನೂ ಇಷ್ಟೇ. ಇದೇ ಕಾರಣ, ನನಗೆ ಪಿತ್ತಕೋಶದಲ್ಲಿ ಕಲ್ಲಾಗಿತ್ತು, ಸರ್ಜರಿ ಆಗಿತ್ತು, ಇವಾಗ ಆರಾಮಾಗಿ ಇದ್ದೀನಿ. ಓಕೆ, ಇದೇ ಪಿತ್ತಕೋಶದಲ್ಲಿ ಕಲ್ಲು ನೋಡಿ, ಈ ರೀತಿಯಾಗಿ ಇರತ್ತೆ ಇದು. ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಓಕೆ, ಪಿತ್ತಕೋಶದಲ್ಲಿ ಕಲ್ಲಾಗೋದು ಹೇಗೆ ಅಂತ ನಾವ್ ಏನ್ ಅನ್ಕೋತೀವಿ ಹೇಳಿ? ಸಣ್ಣದಾಗಿ ಏನಾದ್ರೂ ಹೊಟ್ಟೆ ನೋವು ಬಂದಾಗ ನಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದೇನೋ ಅಂತ ಅನ್ಕೋತೀವಿ ಅಲ್ವಾ? ನಿಜವಾಗ್ಲು ಅದು ಎಲ್ರು ಅನ್ಕೊಳ್ಳೋದು ಸಹಜ. ಬಟ್ ಅದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಒಮ್ಮೊಮ್ಮೆ ಬೇರೆ ಬೇರೆ ರೀತಿಯಲ್ಲಿ ಇರತ್ತೆ. ನಿಮ್ಗೆ ಬಲಭಾಗದಲ್ಲೇ ವಿಪರೀತ ನೋವು ಬಂತು ಅಂತ ಹೇಳಿದ್ರೆ, ಯಾವಾಗ್ಲೂ ಅದೇ ಜಾಗದಲ್ಲೇ ನೋವು ಬರ್ತಾ ಇದೆ ಅಂದ್ರೆ ಅದು ಖಂಡಿತ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಅನ್ಕೋಬೇಡಿ. ಸ್ಟೋನ್ ಕೂಡ ಇರ್ಬೋದು. ಒಮ್ಮೆ ಸ್ಕ್ಯಾನಿಂಗ್ ಮಾಡಿ ನೋಡ್ಕೊಂಡ್ರೆ ನೀವು ಸೇಫ್ ಆಗಿ ಇರ್ತೀರಾ. ನಂತರನೇ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಅನ್ಕೊಂಡ್ರೆ ಒಂದ್ಸಲ ನೀವು ಎಮರ್ಜೆನ್ಸಿ ಆಗಿ ಸರ್ಜರಿಗೆ ಹೋಗ್ಬೇಕಾಗತ್ತೆ. ಓಕೆ, ಇದ್ರ ಲಕ್ಷಣ ಹೇಗೆ? ಪಿತ್ತಕೋಶದಲ್ಲಿ ಕಲ್ಲಾದ್ರೆ ಯಾವ ರೀತಿ ಲಕ್ಷಣ ಇರತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಯಾವಾಗ್ಲೂ ರೈಟ್ ಸೈಡಿನ ಅಂದ್ರೆ ಲಿವರ್ ಸೈಡ್ ಮೇಲ್ಭಾಗದಲ್ಲಿ ನೋವು ಬರ್ತಾ ಇರತ್ತೆ. ನೋವು ಹೇಗಿರತ್ತೆ? ನಾರ್ಮಲ್ ಆಗಿ ನಿಮ್ಗೆ ಅದು 1 ವಾರ ಅಥವಾ 2 ವಾರದಲ್ಲಿ ಬರುವಂತದ್ದಲ್ಲ, 1 ವರ್ಷದಿಂದ ಅದು ಕಾಣಿಸ್ಕೊಳ್ತು, ವರ್ಷಂಗಟ್ಲೆ ಹೋಗಿರತ್ತೆ. ಕೆಲವರಿಗೆ ಏನು ಸಿಂಟಮ್ಸ್ ಇರಲ್ಲ, ಬಟ್ ಸ್ಟೋನ್ ಇರತ್ತೆ, ಆರಾಮಾಗೆ ಇರ್ತಾರೆ. ಕೆಲವರಿಗೆ ಸಿಂಟಮ್ಸ್ ಕಾಣಿಸ್ಕೊಳ್ಬಿಡತ್ತೆ. ಆದ್ರೆ ನಮ್ಗೆ ಯಾವ ರೀತಿ ಅಂದ್ರೆ ಅದು 1 ವಾರ, ನಾ ಹೇಳ್ದಾಗೆ 1 ತಿಂಗಳು ಆತರ ಅಲ್ಲ, ವರ್ಷನ್ಗಟ್ಲೆ ತಗೊಳುತ್ತೆ. ವರ್ಷನ್ಗಟ್ಲೆ ಇದ್ದಾಗ ನಮ್ಗೆ ಯಾವ ರೀತಿ ಸಿಂಟಮ್ಸ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ನನ್ಗೆ ಯಾವ ರೀತಿ ಕಾಣಿಸ್ತಾ ಅಂತ ಹೇಳಿದ್ರೆ, ಮಧ್ಯೆ 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 ಹೊಟ್ಟೆ ನೋವು ಕಾಣಿಸೋದು. ಅದು ಹೇಗಂದ್ರೆ, ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರಿಗೆ ಒಮ್ಮೊಮ್ಮೆ ಹೊಟ್ಟೆ ನೋವು ಬಂದೇ ಬರುತ್ತಲ್ಲ, ನಾನು ಹಾಗೆ ಅನ್ಕೊಂಡಿದ್ದೀನಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಅಂತ ಹೇಳಿ. ಒಂದ್ ಸ್ವಲ್ಪ ಹೊತ್ತು ಹೊಟ್ಟೆ ನೋವು ಬರೋದು, ಅದು ಕಡಿಮೆ ಆಗೋದು, ಕೆಲವೊಮ್ಮೆ ಫುಲ್ ಹೊಟ್ಟೆ ನೋವು ಬಂದಾಗೆ ಆಗೋದು, ಅದು ಕಡಿಮೆ ಆಗೋದು. ಒಂದ್ ಸ್ವಲ್ಪ ಹೊಟ್ಟೆ ನೋವು ಬಂತ ಅಂದಾಗ ನಾನ್ ಸ್ವಲ್ಪ ಜೀರಿಗೆ ನೀರು ಇಲ್ಲ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡು ಸುಮ್ನಾಗ್ತಿದೆ, ಅವಾಗ ಸರಿ ಹೋಗ್ತಾ ಇತ್ತು. ನಾನು ಹಾಗೆ ಅನ್ಕೊಂಡೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದೇನೋ ಅಂತ ಹೇಳಿ. ಅದೇ ತಪ್ಪು ಮಾಡ್ಕೊಂಡಿರೋದು ನೋಡಿ. ಅದೇ ಹೋಗ್ತಾ ಹೋಗ್ತಾ ಹೇಗಾಯ್ತು ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಇರೋದಿಲ್ಲ ನಿಮ್ಗೆ. 1 ವಾರ ಇದ್ರೆ ಕೆಲವೊಮ್ಮೆ 1 ತಿಂಗಳಿಗೆ ಒಂದ್ಸಲ ಬರುತ್ತೆ, ತಿಂಗಳಿಗೊಮ್ಮೆ ಬರುತ್ತೆ, ಕೆಲವೊಮ್ಮೆ ವಾರಕ್ಕೆ ಒಂದ್ಸಲ ಬರುತ್ತೆ, ಕೆಲವೊಮ್ಮೆ 15 ದಿನಕ್ಕೊಂದ್ಸಲ ಹಿಂಗೆ ಬರ್ತಾ ಇತ್ತು. ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು. ನಾನು ಏನಾದ್ರೂ ಫುಡ್ ತಿನ್ಬೇಕಾದ್ರೆ ಗ್ಯಾಸ್ಟ್ರಿಕ್ ಆಗದೆ ಅಂತ ಆಲೂಗಡ್ಡೆ ಕಾಳುಗಳೆಲ್ಲ ತಿನ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ಮಾಡ್ಕೋತಿದ್ದೆ, ಯಾಕಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗತ್ತೆ ಅಂತ ಹೇಳಿ. ಬಟ್ ಆತರ ಆಗಿರ್ಲಿಲ್ಲ, ಇದು ಬೇರೆ ತರನೇ ಪ್ರಾಬ್ಲಮ್. ಸ್ಟೋನ್ ಇದಕ್ಕೋಸ್ಕರ ಆ ರೀತಿ ಆಗ್ತಾ ಇತ್ತೇನೋ ನನ್ಗೆ ಗೊತ್ತಾಗಿಲ್ಲ.
ಓಕೆ. ನಿಮ್ಗೆ ಇವಾಗ ಯಾವ ರೀತಿ ಕಾಣಿಸುತ್ತೆ? ಮತ್ತೆ ವಿಪರೀತ ಬೆನ್ನೋವು ಬರೋದು, ನಿಮ್ಗೆ ಲಾಸ್ಟ್ ಸ್ಟೇಜ್ ಅಂದ್ರೆ ವಾಮಿಟಿಂಗ್ ಸ್ಟಾರ್ಟ್ ಆಗತ್ತೆ, ಜ್ವರ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಇದೆಲ್ಲ ನಿಮ್ಗೆ ಲಾಸ್ಟ್ ಸ್ಟೇಜ್ ಅಂದ್ರೆ ಅದ್ರ ಪಿತ್ತಕೋಶದ ಫಂಕ್ಷನ್ ಅನ್ನ ನಿಲ್ಸಿ ಇರತ್ತೆ. ಆವಾಗ ನಿಮ್ಗೆ ಅದು ಸರ್ಜರಿಗೆ ಆಪ್ಷನ್ ಇರೋದು, ಬೇರೆ ವೆಯ್ಟ್ ಮಾಡಕ್ಕೂ ನಿಮ್ಗೆ ಆಪ್ಷನ್ ಇರಲ್ಲ ಕೆಲವೊಮ್ಮೆ. ಆ ರೀತಿ ಆಗ್ಬಿಡತ್ತೆ. ಮೇನ್ ಆಗಿ ನಿಮ್ಗೆ ನಾನ್ ಹೇಳೋದೇನಂದ್ರೆ, ಮೇನ್ ಆಗಿ ನೀವು ಯೋಚನೆ ಮಾಡ್ಬೇಕಾಗಿದ್ದು ಬಲಭಾಗದಲ್ಲಿ, ಹೊಟ್ಟೆಯ ಮೇಲ್ಭಾಗದ ಬಲ ಸೈಡಿನಲ್ಲಿ ಏನಾದ್ರೂ ತುಂಬಾ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ, ಯಾವಾಗ್ಲೂ ಅಲ್ಲೇ ನೋವು ಕಾಣಿಸ್ಕೊಳ್ತಾ ಇದೆ ಅಂತ ಅನ್ಕೊಂಡ್ರೆ ಖಂಡಿತ ಅದು ನಿಮ್ಗೆ ಪಿತ್ತಕೋಶದ ಕಲ್ಲಾಗಿರ್ಬೋದು. ಒಮ್ಮೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸ್ಟೋನ್ ಇದ್ರೆ ಖಂಡಿತ ಮಾಡಿಸ್ಕೊಳ್ಳಿ. ಪದೇ ಪದೇ ಗ್ಯಾಸ್ಟ್ರಿಕ್ ಅಂತ ಅನ್ಕೋಬೇಡಿ. ಅಂದ್ರೆ ಒಂದೇ ಬದಿಯಲ್ಲಿ ಅದೇ ತರ ಹೊಟ್ಟೆ ನೋವು ಬಂದ್ರೆ ಇನ್ನೊಂದು ಬ್ಯಾಕ್ ಪೇನ್ ಇರುತ್ತೆ. ವಿಪರೀತವಾದ ಬೆನ್ನೋವು, ಸಿಕ್ಕಾಪಟ್ಟೆ ಒಂದು 5-10 ನಿಮಿಷ ನಿಂತ್ಕೊಂಡ್ರು ಕೂಡ ಬೆನ್ನೋವು ಬಂದ್ಬಿಡುತ್ತೆ. ಲಾಸ್ಟ್ ಸ್ಟೇಜ್ ನನ್ಗೆ ಹೀಗೆ 1 ವರ್ಷ ಹೀಗೆ ಕಳಿತಾ ಹೋದಾಗ, ಲಾಸ್ಟ್ ಅಂದ್ರೆ ನನ್ಗೆ ಇದು ವಿಪರೀತವಾಗಿದ್ದು 1 ವರ್ಷದ ನಂತರ ಮೊನ್ನೆ ಜಾನ್ವರಿಯಲ್ಲಿ, ಒಂದು 15 ದಿನ ಕ್ಕಿಂತ ಮುಂಚೆ ಏನಾಯ್ತು, ಕಂಟಿನ್ಯೂಸ್ ರಾತ್ರಿ ವಾಂತಿ ಆಗಕ್ ಶುರು ಆಯ್ತು. ನೈಟ್ ಮಲ್ಕೊಂಡಾಗ 11 ಗಂಟೆ 12 ಗಂಟೆ ರಾತ್ರಿ ಎಲ್ಲ ವಾಂತಿ ಆಗ್ತಾ ಇತ್ತು. ಇದು ಏನಕ್ಕಪ್ಪ ಕಂಟಿನ್ಯೂಸ್ ವಾಂತಿ ಆಗ್ತಿದೆಯಲ್ಲ, ನೋಡೋಣ ಅಂತ 1 ದಿನ ಅಬ್ಸರ್ವ್ ಮಾಡಿದೆ, 2 ದಿನ 3 ದಿನ ಹಾಗೆ ಹೋಗ್ತಾ ಹೋಯ್ತು. 1 ವಾರ ಹೋಯ್ತು. ಮಕ್ಳಿಗೆ ಎಕ್ಸಾಮ್ ನಡೀತಾ ಇದೆ ಅಂತ ಹಾಗೆ ಸುಮ್ನಾದೆ ನಾನು, ಸ್ವಲ್ಪ ಎಕ್ಸಾಮ್ ನಡೀಲಿ ಅಂತ ಹೇಳಿ. ನೋಡ್ಕೊಂತ ಏನೋ ಗ್ಯಾಸ್ಟ್ರಿಕ್ ಇರ್ಬೋದೇನೋ ಅಂತ ಹೇಳಿ ನನ್ನಷ್ಟಕ್ಕೆ ನಾನೇ ಫೀಲ್ ಮಾಡ್ಕೊಂಡು ಅದನ್ನ 1 ವಾರ ಕಂಟಿನ್ಯೂಸ್ ಹೋಗ್ತಾ ಇತ್ತು. ಹಾಗೆ ಸ್ವಲ್ಪ ಸ್ವಲ್ಪ ಹೊಟ್ಟೆ ನೋವು ಬರ್ತಾ ಇತ್ತು. ಹಾಗೆ ಬ್ಯಾಕ್ ಪೇನ್, ತುಂಬಾನೇ ಬ್ಯಾಕ್ ಪೇನ್ ಬರ್ತಾ ಇತ್ತು ಆ ಟೈಮಲ್ಲಿ. ಆಮೇಲೆ ನನ್ಗೆ ಅನ್ಸಕ್ ಶುರು ಆಯ್ತು, ಇದು ಏನೋ ಗ್ಯಾಸ್ಟ್ರಿಕ್ ಸಮಸ್ಯೆ ಅಲ್ಲ, ಬೇರೆ ಏನೋ ಪ್ರಾಬ್ಲಮ್ ಇರ್ಬೇಕು ಅಂತ ಹೇಳಿ. ಕಡೆಗೆ ಆಮೇಲೆ ಸ್ವಲ್ಪ ವಾಮಿಟ್ ಎಲ್ಲ ಮಾಡ್ತಾ ಇದ್ದಾಗ ನನ್ಗೆ ಆರಾಮ್ ಆಗ್ತಾ ಇತ್ತು. ವಾಮಿಟ್ ಆದ್ಮೇಲೆ ಸ್ವಲ್ಪ ಆರಾಮ್ ಆಗ್ತಾ ಇತ್ತು, ರಿಲ್ಯಾಕ್ಸ್ ಆಗ್ತಾ ಇದ್ದೆ. ಯಾವುದೇ ರೀತಿಯ ತೊಂದರೆ ಆಗ್ತಿರ್ಲಿಲ್ಲ. ಅಂದ್ರೆ ವಿಪರೀತವಾದ ನೋವು ಏನು ಕಾಣಿಸ್ತಿರ್ಲಿಲ್ಲ, ಬರೀ ವಾಮಿಟ್ ಆಗ್ತಾ ಇತ್ತು, ರಿಲ್ಯಾಕ್ಸ್ ಆಗ್ತಾ ಇದ್ದೆ. ಬಟ್ ಹಾಗೆ ಹೋಗ್ತಾ ಹೋಗ್ತಾ ಮತ್ತೆ ಯಾಕೋ ಒಂದಿನ ಒಂದು 10-15 ದಿನ ತನಕ ಹಂಗೆ ವಾಮಿಟ್ ನೈಟ್ ಕಂಟಿನ್ಯೂಸ್ ಆಗ್ತಾ ಇತ್ತು. ಅದಾದ್ಮೇಲೆ ಸಡನ್ ಆಗಿ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು. ಬೆನ್ನೋವು ಆಲ್ರೆಡಿ ಇದ್ದಿತ್ತು, ಬಟ್ ಹೊಟ್ಟೆ ನೋವು ಕೂಡ ಸ್ಟಾರ್ಟ್ ಆಯ್ತು. ಯಾವ ರೀತಿ ಹೊಟ್ಟೆ ನೋವು ಅಂದ್ರೆ ತಡ್ಕೊಳಕ್ ಆಗ್ತಿರ್ಲಿಲ್ಲ, ಅಷ್ಟು ನೋವು ಕಂಟಿನ್ಯೂಸ್ ಆಗಿ. ನನ್ಗೆ ಮೊದ್ಲು ಒಂದು 10 ನಿಮಿಷ 15 ನಿಮಿಷ ಒಳಗಡೆ ನೋವಿರೋದು 1 ಅವರ್ 2 ಅವರ್ 3 ಅವರ್ಸ್ ಎಲ್ಲ ದಾಟ್ತಾ ಇತ್ತು. ಅವಾಗ ಸ್ವಲ್ಪ ಭಯ ಆಯ್ತಿದೇನೋ ಇರ್ಬೋದು ಅಂತ ಹೇಳಿ ಹಾಗೆ ಡಾಕ್ಟರ್ ಹತ್ರ ಹೋದೆ. ಈ ತರ ನೋವು ಇದೆ ಅಂತ ಹೇಳ್ದೆ. ಅವಾಗ ಸ್ಕ್ಯಾನಿಂಗ್ ಮಾಡ್ಸಕ್ ಹೇಳಿದ್ರು, ಸ್ಕ್ಯಾನಿಂಗ್ ಮಾಡ್ಸಿದೀವಿ. ಪಿತ್ತಕೋಶದಲ್ಲಿ ಕಲ್ಲಿರೋದು ಕನ್ಫರ್ಮ್ ಆಯ್ತು. ಓಕೆ. ಅಲ್ಲಿ ಏನಾಗಿತ್ತು, ವಾಮಿಟ್ ಆಗೋದಕ್ಕೆ, ನೋವು ಕಡಿಮೆ ಆಗೋದಕ್ಕೆ ಎಲ್ಲ ಮೆಡಿಸಿನ್ ಕೊಟ್ಟು ನೋವೆಲ್ಲ ಕಡಿಮೆ ಆಯ್ತು. ಆಮೇಲೆ ತಿರ್ಗಾ ಸಿಟಿ ಸ್ಕ್ಯಾನಿಂಗ್ ಮಾಡ್ಸಕ್ ಹೇಳಿದ್ರು. ಸಿಟಿ ಸ್ಕ್ಯಾನಿಂಗ್ ಮಾಡ್ಸೋದು ಅದು ಅಗತ್ಯ ಇಲ್ಲ, ಬಟ್ ಮಾಡಿಸ್ಕೋಬಹುದು. ಅದೇನು ಇದಕ್ಕೆ ಸಂಬಂಧ ಇಲ್ಲ. ಓಕೆ, ಬೇಕಾದ್ರೆ ಮಾಡಿಸ್ಕೋಬಹುದು. ಅದಾದ್ಮೇಲೆ ನಾವು ಎಂಟಿ ಸ್ಟಮಕ್ ಅಲ್ಲಿ ಮತ್ತೆ ಪುನಃ ಸ್ಕ್ಯಾನಿಂಗ್ ಮಾಡಿಸಿ ಕನ್ಫರ್ಮ್ ಮಾಡ್ಕೊಂಡಿದೀವಿ. ಆವಾಗ ನಿಮ್ಗೆ ಸ್ಟೋನು ಎಷ್ಟು ಸೈಜ್ ಇದೆ, ಪಿತ್ತಕೋಶದಲ್ಲಿರುವ ಕಲ್ಲು ಎಲ್ಲ ಎಷ್ಟು ಸೈಜ್ ಇದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನನ್ಗೆ ಸ್ಟೋನು ಹತ್ರ ಒಂದು 16 mm ಇದೆ. ವೆಯ್ಟ್ ಮಾಡೋ ಮೂಮೆಂಟ್ಸೇ ಇರ್ಲಿಲ್ಲ. ಆವಾಗ ನನ್ಗೆ ಅಲ್ಲಿ ಮೆಡಿಸಿನ್ ಎಲ್ಲ ಕೊಟ್ಟು ಪವರಿಗೆ ಸ್ವಲ್ಪ ನೋವು ಕಡಿಮೆ ಆಯ್ತು. ಆಮೇಲೆ ಹೇಳಿದ್ರು, ನಿಮ್ಗೆ ಅದ್ರ ಫಂಕ್ಷನ್ ಎಲ್ಲ ನಿಂತಿದೆ, ಅದು ಪಿತ್ತಕೋಶದ ಕೆಲಸ ಮಾಡ್ತಾ ಇಲ್ಲ, ಸ್ಟೋನ್ ಕೂಡ ತುಂಬಾ ದೊಡ್ಡದಾಗಿದೆ. ಸೊ ನಿಮ್ಗೆ ಪೇನ್ ಬಂದಿಲ್ಲ ಅಂದ್ರೆ ನೀವು ವೆಯ್ಟ್ ಮಾಡಿ, ಪೇನ್ ಬಂದ್ರೆ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡ್ಬೇಕು ಅಂತ ಹೇಳಿ ಡಾಕ್ಟರ್ ಕೂಡ ಸಲಹೆ ಮಾಡಿದ್ರು. ನಾನು ಆಯ್ತು, ಮಕ್ಳಿಗೆ ಇನ್ನೇನು 1-2 ತಿಂಗಳಿಗೆ ಸ್ಕೂಲ್ ಇರುತ್ತೆ, ಆಮೇಲೆ ರಜೆ ಇರತ್ತಲ್ವಾ, ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂತಾ ಇದ್ದೆ. ಅಷ್ಟ್ರಲ್ಲಿ ಏನಾಯ್ತು, ಆಕ್ಚುಲಿ ಜನವರಿ 18th ಏನೋ ಅಲ್ಲಿ ಹೋಗಿ ಎಲ್ಲ ಟೆಸ್ಟ್ ಎಲ್ಲ ಮಾಡ್ಕೊಂಡ್ ಬಂದಿದ್ದು ಗೊತ್ತಾಗಿತ್ತು ನಮ್ಗೆ. ಅದಾದ್ಮೇಲೆ ಮತ್ತೆ ನಂಗೆ ಮನೆಗ್ ಬಂದು 2 ದಿನ ನೋವು ಇರ್ಲಿಲ್ಲ. ಮತ್ತೆ 2 ದಿನದ ಮೇಲೆ ಸ್ವಲ್ಪ ಸ್ವಲ್ಪ ನೋವು, ಬೆನ್ನೋವು ಅದೇ ತರ ಸ್ಟಾರ್ಟ್ ಆಯ್ತು. ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಒಂದೊಂದ್ ದಿನ ಅಂದ್ರೆ ತುಂಬಾನೇ ನೋವು ಬರ್ತಾ ಇತ್ತು. ಇನ್ನೇನ್ ಮಾಡೋದು ಅಂತ ನಾನು ನಮ್ಮ ಮನೆಯವ್ರ ಹತ್ರ ಎಲ್ಲ ಮಾತಾಡ್ದೆ. ಇಲ್ಲ ಆಗ್ತಿಲ್ಲ, ನೋವು ಕಂಟ್ರೋಲ್ ಆಗ್ತಿಲ್ಲ, ಒಮ್ಮೊಮ್ಮೆ ತುಂಬಾ ನೋವು ಬರ್ತಾ ಇತ್ತು ಅಂತ ಹೇಳಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಸರಿ, ಒಂದ್ ಗ್ಯಾಸ್ಟ್ರಾಲಜಿಸ್ಟ್ ಹೋಗಿ ಮೀಟ್ ಆಗೋಣ ಅಂತ ಹೇಳಿ ಹೋದ್ವಿ. ಡಾಕ್ಟರ್ನ ಮಾತಾಡಿದ್ವಿ. ಆ ದಿನ ಮಾತಾಡ್ಕೊಂಡು ಎಲ್ಲಾ ಮಾಡ್ಕೊಂಡು, ಇಲ್ಲ ನಿಮ್ಗೇನಾದ್ರೂ ಇಮಿಡಿಯೇಟ್ ಈ ತರ ವಾಮಿಟಿಂಗ್, ಆಮೇಲೆ ಜ್ವರ, ಬೆನ್ನೋವು, ಹೊಟ್ಟೆ ನೋವು ಎಲ್ಲ ಒಟ್ಟಿಗೆ ಇತ್ತಂದ್ರೆ ನೀವು ಸಡನ್ ಆಗಿ ಬಂದು ಅಡ್ಮಿಟ್ ಆಗಿ ಸರ್ಜರಿ ಮಾಡಿಸ್ಲೇಬೇಕಾಗತ್ತೆ. ಇದು ಇನ್ನು ವೆಯ್ಟ್ ಮಾಡೋ ಸಮಯ ಅಲ್ಲ ನಿಮ್ಗೆ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಓಕೆ ಅಂತ ಹೇಳಿ ನಾವು ಜನವರಿ 31st ಸರ್ಜರಿ ಮಾಡ್ಕೊಳ್ಳೋದಂತ ಹೇಳಿ ಬಂದ್ವಿ ಅಲ್ಲಿಂದ. ಆದ್ರೆ ನನ್ಗೆ 25th ನೈಟ್
ವಿಪರೀತ ಮಲ್ಗಕ್ಕೆ ಬಿಟ್ಟಿಲ್ಲ. ಎಷ್ಟು ಹೊಟ್ಟೆ ನೋವು ಅಂದ್ರೆ ಈ ಸೈಡಲ್ಲಿ ಕೆಲವ್ರು ಹೇಳ್ತಾರೆ ಡೆಲಿವರಿ ಪೈನ್ ಅನ್ನ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ. ನಿಜವಾಗ್ಲೂ ಡೆಲಿವರಿ ಪೈನ್‌ಗಿಂತನೂ ನನ್ಗೆ ಇದೇ ಜಾಸ್ತಿ ಪೈನ್ ಅಂತ ಅನ್ಸ್ಬಿಡ್ತು. ಅಷ್ಟು ನೋವು. ಯಾವ ರೀತಿ ಅಂತ ಹೇಳಿದ್ರೆ ಆ ನೋವು ಹೇಗ್ ಬರುತ್ತೆ, ಯಾವ ತರ ಆಗುತ್ತೆ, ಅದನ್ನ ಯಾವ ರೀತಿ ನಾನ್ ಕಂಟ್ರೋಲ್ ಮಾಡ್ಕೋತೀನೋ ಏನೋ ಗೊತ್ತಾಗ್ತಿಲ್ಲ. ಅಷ್ಟು ನೋವಾಗ್ತಿದೆ. ಏನ್ ಮಾಡ್ಲಿ ಮಲ್ಗಕ್ಕೂ ಬಿಡ್ತಾ ಇಲ್ಲ. ಆ ರೀತಿ ನೋವು ಬರುತ್ತೆ ನೋಡಿ ನನ್ ಸ್ಟೇಜ್ ತನಕ ವೇಟ್ ಮಾಡಿದ್ರೆ. ಆಮೇಲೆ ನೈಟ್ ಫುಲ್ ಕಳೆದ್ವಿ ಯಾವ್ದೋ ಅದೇ ನೋವಿನಲ್ಲಿ ನಿದ್ರೆ ಇಲ್ದೆ ಕಳೆದ್ವಿ. ಬೆಳಿಗ್ಗೆ ಹೋಗಿ ಡಾಕ್ಟರ್ ಹತ್ರ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದ್ವಿ. ಅಲ್ಲಿ ಹೋದ್ಮೇಲೆ ಅವ್ರು ಏನ್ ಸ್ಟಿರಾಯ್ಡ್ ಕೊಡ್ಬೇಕು, ನೋವಿಗೆಲ್ಲ ಏನ್ ಕಂಟ್ರೋಲ್ ಮಾಡ್ಬೇಕು ಎಲ್ಲಾ ಕೊಡ್ತಾ ಇದ್ರು. ಬಟ್ ಎಷ್ಟೇ ಈ ನೋವಿನ ಇದು ಕೊಟ್ರು ಕೂಡ ಕಡಿಮೆ ಆಗ್ತಿಲ್ಲ. ಪೇಯ್ನೇ ಕಡಿಮೆ ಆಗ್ತಿಲ್ಲ. ಅಂದ್ರೆ ಅದು ಯಾವ ಸ್ಟೇಜ್ ಅಲ್ಲಿ ಇದೆಯೋ ನಂಗೆ ಗೊತ್ತಿಲ್ಲ. ಅಷ್ಟು ಅವ್ರು ಕೊಟ್ಟಾಗ ಒಂದ್ ಸ್ವಲ್ಪ ಕಡಿಮೆ ಆದಾಗೆ ಆಗತ್ತೆ, ಮತ್ತೆ ನೋವು ಬರುತ್ತೆ. ಅವ್ರು ಮತ್ತೆ ಕೊಡ್ತಾರೆ, ಮತ್ತೆ ನೋವು ಬರುತ್ತೆ. ಇದು ಬೆಳಗ್ಗೆಯಿಂದ ಸಂಜೆ ತನಕ ಹಾಗೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಸ್ವಲ್ಪ ಸರ್ಜರಿ ಮುಂದಕ್ಕೆ ದೂಡೋಣ ಅಂತ ಪ್ಲಾನ್ ಇದ್ದಿತ್ತು. ಬಟ್ ಆಗಿಲ್ಲ, ನೋವೇ ಕಂಟ್ರೋಲ್ ಆಗಿಲ್ಲ. ಯಾವ ರೀತಿ ಮೆಡಿಸಿನ್ ಕೊಟ್ರುನು ಆ ನೋವನ್ನ ಕಂಟ್ರೋಲೇ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇನ್ನೇನ್ ಮಾಡ್ಲಿ ಅಂತ ಹೇಳಿ ನೆಕ್ಸ್ಟ್ ಅಲ್ಲಿಂದ ಸಡನ್ ಆಗಿ ನಾವು ಮೆಡಿಕವರ್ ಅಂತ ಹೇಳಿ ಒಂದು ಹಾಸ್ಪಿಟ್ಲ್ ಇತ್ತು ಬ್ಯಾಂಗ್ಳೂರಲ್ಲಿ, ಅಲ್ಲಿ ಹೋದ್ವಿ. ಅಲ್ಲಿ ಹೋದಾಗ ಅಂದೇ ದಿನ ನೈಟು ಅಂದ್ರೆ 26th ನೈಟ್ ಅಲ್ಲೇ ನಾವು ಅಲ್ಲಿ ಹೋಗಿ ಸ್ಟೇ ಮಾಡಿ ಅಲ್ಲಿ ಏನೆಲ್ಲ ಪ್ರೊಸೀಜರ್ ಇರುತ್ತೆ. ಇವಾಗ ಒಂದ್ ಸರ್ಜರಿ ಮಾಡ್ಬೇಕಂದ್ರೆ ತುಂಬಾ ಪ್ರೊಸೀಜರ್ ಇರುತ್ತೆ ಅಲ್ವಾ. ಆ ಪ್ರೊಸೀಜರ್ ಎಲ್ಲ ಮುಗಿಸಿದ್ರು. ಬ್ಲಡ್ ಟೆಸ್ಟ್ ಮತ್ತೆ ಎಲ್ಲ ಇರ್ಬೇಕು. ಮತ್ತೆ ನೈಟ್ ಫುಲ್ ಎಂಟಿ ಸ್ಟಮಕ್, ಏನು ತಿನ್ಬಾರ್ದು, ಹಾಗೇನೆ ಇರ್ಬೇಕು ನಾವು ಖಾಲಿ ಹೊಟ್ಟೆಯಲ್ಲಿ. ಅದನ್ನೆಲ್ಲ ಮುಗಿಸ್ಕೊಂಡು ಮಂಗಳವಾರ ಅಂದ್ರೆ 27th ಬೆಳಿಗ್ಗೆನೆ 9 ಗಂಟೆಗೆ ಡಾಕ್ಟರ್ ಕೌಶಿಕ್ ಸುಬ್ರಹ್ಮಣ್ಯ ಅಂತ ಹೇಳಿ ನಂಗೆ ಸರ್ಜರಿ ಮಾಡಿದವರು, ಅವ್ರ ಹತ್ರ ಹೋಗಿ ಅವರು 9 ಗಂಟೆಗೆ ಕರ್ಕೊಂಡು ಹೋಗ್ತಾರೆ, ಸರ್ಜರಿ ಮಾಡ್ತಾರೆ. ಸರ್ಜರಿ ಲ್ಯಾಪ್ರೋಸ್ಕೋಪಿಕ್ ಮೂಲಕ ನಾನ್ ಮಾಡಿಸ್ಕೊಂಡಿರೋದು. ಅವಾಗೆಲ್ಲ ದೊಡ್ಡ ಇದ್ರ ತರ ಎಲ್ಲ ಕಟ್ ಮಾಡ್ತಾರೆ. ಬಟ್ ಇವಾಗ ಒಂದ್ 4 ಹೋಲ್ ಮಾಡ್ತಾರೆ. ಬಟ್ ಒಂದು ಹೋಲ್ ಮಾತ್ರ ಸ್ವಲ್ಪ ದೊಡ್ಡದಾಗಿರತ್ತೆ. ಮತ್ತೆ 3 ಚಿಕ್ಕದಾಗಿ ಹೋಲ್ ಮಾಡಿ ಅದನ್ನ ಪಿತ್ತಕೋಶನ ರಿಮೂವ್ ಮಾಡಿ ತೆಗಿತಾರೆ. ಇವಾಗ ಕೆಲವರಿಗೆ ಸಂದೇಶ ಇರುತ್ತೆ ಅಲ್ವಾ, ಅಂದ್ರೆ ಕೆಲವರಿಗೆ ಒಂದು ಡೌಟ್ ಇರತ್ತೆ. ಏನಂತ ಹೇಳಿದ್ರೆ ಪಿತ್ತಕೋಶದಲ್ಲಿ ಕಲ್ಲಾದ್ರೆ ಪಿತ್ತಕೋಶನೇ ತೆಗಿಬೇಕಾ, ಇಲ್ಲ ಕಲ್ಲನ್ನ ಮಾತ್ರ ತೆಗಿತಾರ ಅಂತ. ಇಲ್ಲ, ನಮ್ಗೆ ಕಿಡ್ನಿ ಮತ್ತೆ ಬೇರೆ ಕಡೆ ಸ್ಟೋನ್ ಆದಾಗ ಆ ಸ್ಟೋನ್ ಮಾತ್ರ ತೆಗಿತಾರೆ. ಬಟ್ ಪಿತ್ತಕೋಶದಲ್ಲಿ ನಿಮ್ಗೆ ಕಲ್ಲಾದ್ರೆ ಪಿತ್ತಕೋಶವನ್ನೇ ತೆಗಿತಾರೆ. ಪಿತ್ತಕೋಶದಲ್ಲಿರುವ ಕಲ್ಲನ್ನ ತೆಗೆಯೋದಿಲ್ಲ, ಬರೀ ಕಲ್ಲನ್ನ ತೆಗೆಯೋದಿಲ್ಲ, ಪಿತ್ತಕೋಶವನ್ನ ರಿಮೂವ್ ಮಾಡ್ತಾರೆ. ಕೆಲವರಿಗೆ ತುಂಬಾ ಭಯ ಆಯ್ತು. ಸೊ ನನ್ಗೂ ಸ್ವಲ್ಪ ಭಯ ಆಯ್ತು. ಏನಪ್ಪಾ ಹೀಗಾಯ್ತಲ್ಲ ಅಂತ ಹೇಳಿ. ಏನು ಮಾಡಕ್ಕಾಗಲ್ಲ, ಏನಾಗ್ಬೇಕೋ ಅದು ಸಮಯಕ್ಕೆ ಆಗ್ತಾ ಇರತ್ತೆ. ಬಟ್ ನಮ್ ಜವಾಬ್ದಾರಿಯಲ್ಲಿ ನಾವ್ ಇರ್ಬೇಕಾಗತ್ತೆ. ಬಟ್ ಪಿತ್ತಕೋಶದಲ್ಲಿ ಕಲ್ ಯಾಕಾಗತ್ತೆ? ಇವಾಗ ಸರ್ಜರಿ ಆಯ್ತು. ಸರ್ಜರಿ ಆಗಿ ಎಲ್ಲಾ ಆದ್ಮೇಲೆ ನಾನ್ ಡಾಕ್ಟರ್ನ್ ಕೇಳ್ದೆ, ಇದ್ ಯಾಕೆ ಬಂತು ಡಾಕ್ಟ್ರೆ, ಇದು ಏನ್ ರೀಸನ್ ಅಂತ ಅವ್ರ ಹತ್ರ ಕೇಳ್ದೆ. ಯಾಕಂದ್ರೆ ನಂಗೆ ಮುಂಚೆ ಅವ್ರ ಹತ್ರ ಮಾತಾಡೋಕ್ಕೂ ಟೈಮ್ ಸಿಕ್ಕಿಲ್ಲ. ಎಲ್ಲ ಎಮರ್ಜೆನ್ಸಿಯಲ್ಲೇ ಆಗೋಯ್ತು ನಂದು. ಸಡನ್ ಆಗಿ ನಾವು ಆ ಡಾಕ್ಟರ್ ನೋಡಿದ್ದೆ ಅದೇ ಟೈಮಲ್ಲಿ, ಅಂದ್ರೆ ನಾವು ಸರ್ಜರಿಗೆ ಹೋಗಿದ್ ಟೈಮಲ್ಲೇ ಆ ಡಾಕ್ಟರ್ನ ಮೀಟ್ ಆಗಿದ್ದು. ಸೊ ಹಾಗಾಗಿ ನಾನು ಅವ್ರ ಹತ್ರ ಯಾವ್ದೇ ರೀತಿ ಇದ್ ಯಾಕಾಯ್ತು ಏನು ಪ್ರಶ್ನೆ ಮಾಡಿಲ್ಲ. ಬಟ್ ನೆಕ್ಸ್ಟ್ ಕೇಳಿದೆ, ಇದು ಏನಕ್ಕಾಗತ್ತೆ ಸ್ಟೋನು, ಏನಾದ್ರೂ ಇದು ಪ್ರಾಬ್ಲಮ್ಸ್ ಅಂತ. ಕೆಲವರಿಗೆ ಅವರು ಹೇಳಿದ್ರು ಕೆಲವೊಂದು ಫುಡ್ ಇಂದಾನೇ ಏನು ಬರ್ಬೇಕಂತ ಇಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ರೂನು ಬರುತ್ತೆ. ಆಮೇಲೆ ಇನ್ನೊಂದಂದ್ರೆ ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗದೆ ಇರೋದ್ ಕಾರಣದಿಂದ ಬರುತ್ತೆ. ಎಕ್ಸಸೈಜು, ವಾಕಿಂಗು ಏನೂ ಇಲ್ದೆ ಸುಮ್ನೆ ತಿನ್ಕೊಂಡು ಸುಮ್ನೆ ಮನೆ ಕೆಲ್ಸದಲ್ಲೇ ನಾವು ಬ್ಯುಸಿ ಆಗ್ಬಿಟ್ರೆ ಅದ್ರಿಂದನೂ ಕೂಡ ಬರುತ್ತೆ. ಹೇಳಕ್ಕಾಗಲ್ಲ, ಇವನ್ ಸನ್ಯಾಸಿ ಆಗಿದ್ದವನಿಗೂ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ಅದು ಇದೇ ತರದಲ್ಲೇ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅಂತ ಡಾಕ್ಟ್ರು ನನ್ಗೆ ಹೇಳಿದ್ರು. ಬಟ್ ಎನಿವೆ ಏನು ಮಾಡಕ್ ಆಗಿಲ್ಲ, ಬಂತು. ಆದ್ರೆ ಸ್ವಲ್ಪ ನಾವು ಊರ್ ಕಡೆ ಇದ್ದಾಗ ಏನಾಗತ್ತೆ, ಸ್ವಲ್ಪ ಕೆಲ್ಸ ಜಾಸ್ತಿ ಇರತ್ತೆ. ಅಲ್ಲಿ ಓಡಾಡ್ತೀವಿ, ಇಲ್ಲಿ ಓಡಾಡ್ತೀವಿ, ತೋಟದ ಕಡೆ ಓಡಾಡ್ತೀವಿ. ಏನಾದ್ರೂ ಬಗ್ಗದು ಎತ್ತದು ಎಲ್ಲ ಕೆಲ್ಸ ಇರತ್ತೆ. ಬಟ್ ನಾವು ಹೊರಗಡೆ ಸಿಟಿಯಲ್ಲಿ ಇದ್ದಾಗ ಏನ್ ಕೆಲ್ಸ ಅಂದ್ರೂನು ನಾವ್ ಎಷ್ಟೇ ಬಿಸಿ ಇದೆ ಅಂತ ಹೇಳಿದ್ರು ಕೂಡ ನಮ್ಗೆ ವರ್ಕೌಟ್ ಆಗುವಂತ ಕೆಲ್ಸ ಯಾವ್ದು ಇರಲ್ಲ. ಅದಕ್ಕಾಗಿ ಸ್ವಲ್ಪ ವಾಕಿಂಗು, ಹಾಗೆ ವ್ಯಾಯಾಮ, ಯೋಗ ಎಲ್ಲದನ್ನ ನಾವು ಅಭ್ಯಾಸ ಮಾಡ್ಕೊಂಡ್ರೆ ಸ್ವಲ್ಪ ಹೆಲ್ತ್ ಅನ್ನ ಕಾಪಾಡ್ಕೋಬಹುದು. ನಾನ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ನನ್ನ ಆರೋಗ್ಯವನ್ನ ನಾನ್ ಕಾಪಾಡಿಕೊಳ್ಳೋದಕ್ಕೆ ಎಲ್ಲೋ ಒಂದ್ ಸ್ವಲ್ಪ ಎಡವಟ್ ಮಾಡ್ಕೊಂಡೇನೋ ಅಂತ ಅನ್ಸುತ್ತೆ ಒಮ್ಮೊಮ್ಮೆ. ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಬ್ಯುಸಿ ಆಗ್ತಾ ಇದ್ದೆ. ಯೂಟ್ಯೂಬು ಕೆಲ್ಸ ಅದು ಇದು ಅಂತ ಹೇಳಿ ನನ್ ಎಕ್ಸರ್ಸೈಸ್ ಅದಿದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋತಾ ಇದ್ದೆ. ಬಟ್ ಅದೇ ರೀಸನ್ ಅಂತ ಹೇಳಕ್ ಆಗಲ್ಲ. ಬಟ್ ಎನಿವೇ ಇರಲಿ ಜೊತೆಗೆ ಅಂತ ಹೇಳಿ ಹೇಳ್ತಾ ಇರೋದು. ಯಾವಾಗ್ಲೂ ಹೆಲ್ತ್ ಅನ್ನ ಕೆಟ್ಟೋದ್ಮೇಲೆ ಅದನ್ನ ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಖಂಡಿತ ಆಗಲ್ಲ ಅಲ್ವಾ. ಹಾಗಾಗಿ
ಬಟ್ ಇದು ಇಷ್ಟು ಸಲಹೆ ಇತ್ತು ಅಷ್ಟೇನೆ. ಈ ರೀತಿಯಾಗಿ ನಿಮ್ಗೆ ಇರತ್ತೆ. ಸ್ವಲ್ಪ ಜಾಗ್ರತೆಯಾಗಿರಿ. ಯಾವಾಗ್ಲೂ ಗ್ಯಾಸ್ಟ್ರಿಕ್ ಅಂತ ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ಬಿಡಿ ಅನ್ನೋದೇ. ಫುಡ್ ಸೇವನೆ ಬಗ್ಗೆ ಬರ್ತೀನಿ. ಆಹಾರ ಎಲ್ಲ ಇವಾಗ ಸರ್ಜರಿ ಆದ್ಮೇಲೆ ನಾವು ಯಾವ ರೀತಿ ಆಹಾರ ತಗೋಬೇಕು ಅನ್ನೋದು ತುಂಬಾ ಜನಗೆ ಕನ್ಫ್ಯೂಷನ್ ಇರುತ್ತೆ ಅಲ್ವಾ. ಸೊ ನಿಮ್ಮ ಹಾಗೆ ನನಗೂ ಕೂಡ ಕನ್ಫ್ಯೂಷನ್ ಇತ್ತು, ಯಾವ ರೀತಿ ಆಹಾರ ತಗೋಬೇಕು. ಯಾಕಂದ್ರೆ ಅದು ನಮ್ಗೆ ಜೀರ್ಣ ಆಗಲ್ಲ, ಪಿತ್ತಕೋಶ ತೆಗ್ದಿದ್ದಾರೆ, ಅದು ಹೇಗ್ ಜೀರ್ಣ ಆಗತ್ತೆ ಅನ್ನೋದೆಲ್ಲ ಮನ್ಸಿಗೆ ನೂರಾರು ಪ್ರಶ್ನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಅದು ನಮ್ಗೆ ಅವರು ಒಂದಿಷ್ಟು ಡಯಟ್ ಚಾರ್ಟ್ ಇದೇ ಕೊಟ್ಟಿದ್ದಾರೆ ನನ್ಗೆ. ನಾನ್ ನಿಮ್ಗೆ ಇದ್ರದ್ದು ಫೋಟೋಸ್ ಹಾಕ್ತೀನಿ. ಓಕೆ, ಈ ತರ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಡಾಕ್ಟರ್ ಪ್ರಕಾರ ನಮ್ಗೆ ರೆಸ್ಟೇ ಬೇಡ, ಹೋಗಿ ಆರಾಮಾಗಿ ನೀವು ನಾರ್ಮಲ್ ಡೇ ಅಲ್ಲೇ ಹೇಗ್ ಕೆಲಸ ಮಾಡ್ತೀರಾ ಹಾಗೆ ಮಾಡಿ ಅಂತ ಹೇಳ್ತಾರೆ. ಬಟ್ ಇಲ್ಲ, ನಿಮ್ಗೆ ಸರ್ಜರಿ ಆದ್ಮೇಲೆ ಒಂದ್ 15 ದಿನ ರೆಸ್ಟ್ ಖಂಡಿತ ಬೇಕು. ನನ್ಗೆ ಪೇನ್ ಅಂತೂ ಇತ್ತು, ಖಂಡಿತ ಪೇನ್ ಇತ್ತು, ಪೇನ್ ಇಲ್ಲ ಅಂತ ಹೇಳಲ್ಲ, ಪೇನ್ ಇದೆ. ಸ್ವಲ್ಪ ಪೇನ್ ಅಂದ್ರೆ ಸ್ವಲ್ಪ ಅದು 16 mm ಇರೋದಕ್ಕೋಸ್ಕರ ಒಂದ್ ಸ್ವಲ್ಪ ಚಿಕ್ಕದಾಗಿ ಮಾಡ್ಬೇಕಾಗಿರೋದು ಇನ್ನು ಸ್ವಲ್ಪ ದೊಡ್ಡದಾಗಿ ಒಂದು ಹೋಲನ್ನ ದೊಡ್ಡದಾಗಿ ಕಟ್ ಮಾಡಿದ್ದಾರೆ. ಸ್ವಲ್ಪ ಪೇನ್ ಅಂತೂ ಇತ್ತು ನನ್ಗೆ, ಬಗ್ಗಕ್ಕಾಗಲ್ಲ, ಬಗ್ಗಿದಾಗ ಅದು ನೋವು ಬರೋದು. ಇನ್ನೊಂದು ಸಜೆಷನ್ ಅಂದ್ರೆ ಭಾರ ಎತ್ತಬಾರ್ದು ಅಂತ ಹೇಳ್ತಾರೆ. ಒಂದು 3-4 ತಿಂಗಳ ತನಕ ನೀವು ಒಂದ್ 5-6 kg ಭಾರ ಎತ್ತಬೇಡಿ ಅಲ್ಲಿ ತನಕ ಅಂತ ಹೇಳ್ತಾರೆ. ಜಾಸ್ತಿ ಬಗ್ಗಿ ಕೆಲಸ ಮಾಡೋದು ಬೇಡ. ನಾರ್ಮಲ್ ಆಗಿ ನಿಂತ್ಕೊಂಡು ಏನ್ ಕೆಲಸ ಮಾಡ್ಕೋತೀರಾ ನಿಮ್ ಕೆಲಸ ಎಲ್ಲ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ. 15 ದಿನ ಅಂತೂ ಕಂಪ್ಲೀಟ್ ರೆಸ್ಟ್ ಬೇಕಾಗತ್ತೆ. ಅದಾದ್ಮೇಲೆ ನಾರ್ಮಲ್ ಆಗಿ ನಾನ್ ನಾರ್ಮಲ್ ಆಗಿ 15 ದಿನ ಆದ್ಮೇಲೆ ಅಡಿಗೆ, ಪಾತ್ರೆ ತೊಳೆಯೋದು ಎಲ್ಲ ಕೆಲಸ ನಾರ್ಮಲ್ ಆಗಿ ಮಾಡ್ಕೋತಾ ಇದ್ದೆ. ಬಟ್ ಮನೆ ಒರೆಸೋದು ಅದನ್ನೆಲ್ಲ ಮಾಡಿಲ್ಲ. ಅದ್ ಬಿಟ್ರೆ ಮತ್ತೆಲ್ಲ ನಾರ್ಮಲ್ ಕೆಲಸ ಮಾಡ್ಕೋತಾ ಇದ್ದೇನೆ. ಇವಾಗೇನು 1 ಮಂತ್ ಆಗೋಯ್ತು. ನಿಧಾನವಾಗಿ ಒಂದ್ ಸ್ವಲ್ಪ ಪೇನ್ ಎಲ್ಲ ರಿಕವರಿ ಆಗ್ತಾ ಇದೆ. ಅದೆಲ್ಲ ಹಾಗೇನೆ ಕಂಟಿನ್ಯೂಸ್ ಆಗತ್ತೆ. ಯಾವುದೇ ರೀತಿ ಅದ್ರ ಬಗ್ಗೆ ಭಯ ಬೇಡ, ನಾರ್ಮಲ್ ಆಗೇ ಇರ್ತೀವಿ. ಇವಾಗ ಮುಂಚೆ ಏನಾಗುತ್ತೆ, ಫುಡ್ ಅನ್ನ ಸ್ಕಿಪ್ ಬೈ ತಗೊಳ್ಳಿ ಅಂತ ಹೇಳ್ತಾರೆ. ಇವಾಗ ಒಂದು ಊಟನ ನಾವು ಒಂದೇ ಸಲ, ಈಗ ಮಧ್ಯಾಹ್ನ ಊಟ ಅಂದ್ರೆ ಒಂದೇ ಸಲ ತಿಂತೀವಲ್ಲ, ಅದನ್ನ ನೀವು ಡಿವೈಡ್ ಮಾಡ್ಕೊಂತೀನಿ. ಒಂದು 10:30 ಅಂದ್ರೆ 11 ಗಂಟೆ ಹಾಗೆ ಊಟ ಮಾಡಿದ್ರೆ, ಇನ್ನೊಂದನ್ನ ನೀವು 1:30 ಹಂಗೆ ಊಟ ಮಾಡಿ, ಆ ರೀತಿ ಸಜೆಸ್ಟ್ ಮಾಡ್ತಾರೆ. ಸ್ವಲ್ಪ ಸ್ವಲ್ಪನೇ ಊಟ ಮಾಡಿ, ಒಂದೇ ಸಲ ಹೆವಿ ಊಟ ಒಂದೇ ಸಲ ಬೇಡ ಅಂತ ಸರ್ಜರಿ ಆಗಿ ಫಸ್ಟ್ ಸ್ವಲ್ಪ ವೀಕ್ ತನಕ ಆ ರೀತಿ ಸಜೆಸ್ಟ್ ಮಾಡ್ತಾರೆ. ಬಟ್ ನಂಗೆ ಊಟ ಸೇರ್ತಾ ಇರ್ಲಿಲ್ಲ, ಸ್ವಲ್ಪನೇ ತಗೊಳ್ತಾ ಇದ್ದೆ, ಅಂತದೇನು ಸಮಸ್ಯೆ ಬರ್ಲಿಲ್ಲ. ಬಟ್ ಸರ್ಜರಿ ಆದ್ಮೇಲೆ ನಮ್ಗೆ ನಾರ್ಮಲ್ ಆಗಿ ಮೋಷನ್ ಎಲ್ಲ ಆಗ್ತಿದೆ, ಆ ತರದ್ ಏನು ಸಮಸ್ಯೆ ಇಲ್ಲ. ಅಂದ್ರೆ ನಮ್ಗೆ ಆರಾಮಾಗಿದೆ. ನಂಗೆ ಆತರ ಏನು ಸಮಸ್ಯೆ ಆಗಿಲ್ಲ, ನಾರ್ಮಲ್ ಆಗಿ ಎಲ್ಲ ಆಗ್ತಾ ಇತ್ತು. ಸೊ ಡಾಕ್ಟರ್ ಹೇಳಿದ್ರು ಏನು ತೊಂದ್ರೆ ಇಲ್ಲ, ಇವಾಗ ಫೈನ್ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಫುಡ್ ಅನ್ನು ಅಷ್ಟೇ ಸ್ವಲ್ಪ ಒಂದು 3 ತಿಂಗಳ ತನಕ, ಇಲ್ಲ 1-1.5 ತಿಂಗಳ ತನಕ ಸ್ವಲ್ಪ ಡೀಪ್ ಫ್ರೈ ಅಂದ್ರೆ ಕಬಾಬು, ಬಜ್ಜಿ, ಬೋಂಡಾ ಈ ತರದನ್ನೆಲ್ಲ ತಿನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಅಂದ್ರೆ ಹೆವಿ ಕೊಬ್ಬಿನಾಂಶ ಇರೋದನ್ನ ತಿನ್ನೋದನ್ನ ಅವಾಯ್ಡ್ ಮಾಡಿ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಅದನ್ನ ತಿನ್ಬಾರ್ದು, ಹೆವಿ ಆಗಿರೋದನ್ನ ತಿನ್ಬಾರ್ದು. ಲೈಟ್ ಆಗಿ ನೀವು ಇವಾಗ ಒಂದ್ ತಿಂಗಳಾಯ್ತಂದ್ರೆ ಲೈಟ್ ಆಗಿ ತವಾ ಫ್ರೈ ಅದೆಲ್ಲ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೋಬಹುದು. ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಆಯಿಲ್, ತುಪ್ಪ ಎಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಸದ್ಯಕ್ಕೆ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಒಂದು 15 ದಿನದ ತನಕ ಆಯಿಲ್, ತುಪ್ಪ ಏನು ತಿನ್ಬಾರ್ದು, ಎಲ್ಲದನ್ನ ಅವಾಯ್ಡ್ ಮಾಡ್ಬೇಕು. 15 ದಿನ ಆದ್ಮೇಲೆ ನಿಧಾನಕ್ಕೆ ದೋಸೆ ಉಯ್ಕೊಳ್ಳುವಾಗ ಒಂಚೂರು ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೊಂಡು ಉಯ್ಕೊಳ್ಳೋದು, ಆ ತರದ್ದೆಲ್ಲ ಮಾಡ್ಕೋಬಹುದು, ಏನು ತೊಂದ್ರೆ ಇಲ್ಲ. ನನ್ಗೆ ಎಲ್ಲ ನಾರ್ಮಲ್ ಆಗ್ತಿದೆ. ಇವಾಗ ನಾರ್ಮಲ್ ಆಗಿ ಏನ್ ಫುಡ್ ತಿನ್ಬೇಕು ಎಲ್ಲ ತಿನ್ಬಹುದು, ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಫುಡ್ಡಿನ ವಿಷಯದಲ್ಲಿ. ಇವಾಗ ನಾರ್ಮಲ್ ಆಗಿ ನಾನು ಹೇಗ್ ಊಟ ಮಾಡ್ತಾ ಇದ್ದೀನೋ ಹಾಗೆ ಊಟ ಮಾಡ್ತಾ ಇದ್ದೀನಿ. ಬಟ್ ಹೆವಿಯಾಗಿ ತಿನ್ನಕ್ ಹೋಗಲ್ಲ, ಸ್ವಲ್ಪ ಲೈಟ್ ಆಗಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ನಿಮ್ಮ ಇದನ್ನ ಬದಲಾವಣೆ ಮಾಡ್ಕೋಬಹುದು. ಯಾವುದೇ ರೀತಿಯ ಭಯ ಪಡಬೇಕಾದ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಕೆಲವರಿಗೆ, ನನ್ಗೂ ಸ್ಟಾರ್ಟಿಂಗ್ ಹಂಗೆ ಆಯ್ತು, ಸ್ವಲ್ಪ ಭಯ ಆಯ್ತು. ಹೋಗ್ತಾ ಹೋಗ್ತಾ ನನ್ಗೆ ಅರಿವಾದಾಗ, ಅದ್ರ ಬಗ್ಗೆ ಗೊತ್ತಾದಾಗ ಸೊ ಓಕೆ, ಇದು ಒಂದು ಸಮಸ್ಯೆ ಅನ್ನೋದು ಎಲ್ರಿಗೂ ಬರತ್ತೆ. ನಾವ್ ಅದನ್ನ ಯಾವ ರೀತಿ ತಗೊಂಡ್ ಹೋಗ್ತೀವಿ, ಯಾವ ರೀತಿ ಥಿಂಕ್ ಮಾಡ್ತೀವಿ, ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರತ್ತೆ ಅಲ್ವಾ. ಇನ್ನೊಂದಂದ್ರೆ ಜಾಸ್ತಿ ಕುಗ್ಗಕ್ ಹೋಗ್ಬಾರ್ದು. ಹೋಗ್ಬಿಟ್ಕೊಳ್ಳೋಣ, ಏನಾಗುತ್ತೆ, ಸತ್ಯರೇ ಆಗಿದೆ ಅಲ್ವಾ. ನೋಡಿ ಸ್ಟೋನ್, ನೋಡಿ ಎಷ್ಟು ಭಯ ಆಗುತ್ತೆ. ಈ ತರದಲ್ಲಿ ಸ್ಟೋನ್ ಇದೆ, ಇಷ್ಟು ದೊಡ್ಡದು ಇನ್ನೂ ಇದೆ ನೋಡಿ, ಇಷ್ಟು ದೊಡ್ಡದಾಗಿದೆ, ಕಾಣಿಸ್ತಾ ಇದೆ ಅಲ್ಲ, ಇಷ್ಟು ದೊಡ್ಡದು ಸ್ಟೋನ್ ಇದೆ. ಬಟ್ ಇದು ಇಷ್ಟು ದೊಡ್ಡದಾಗಿರೋ ಕಾರಣಕ್ಕೆ ನಾನೇ ಹೇಳಿದ್ನಲ್ಲ, ನಾನೇ ಮಾಡ್ಕೊಂಡಿರುವ ತಪ್ಪುಗಳು ಕೆಲವೊಂದು. ಹಾಗಾಗಿ ಅಂತಹ ತಪ್ಪುಗಳನ್ನ ನೀವು ಮಾಡಬೇಡಿ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ. ಯಾಕಂದ್ರೆ
ನನ್ಗಾದ ಅನುಭವ, ನಾನು ಅನುಭವಿಸಿದಂತಹ ನೋವು, ಸರ್ಜರಿ ಅಂದ್ರೆ ಕೆಲವರಿಗೆ ತುಂಬಾ ಭಯ, ಪಿತ್ತಕೋಶ ತೆಗೆದ್ಮೇಲೆ ಲೈಫ್ ಹೇಗಿರುತ್ತೋ ಅನ್ನೋದು ಚಿಂತೆ ಎಲ್ರಿಗಿರುತ್ತೆ. ನನ್ಗೆ ಈ ರೀತಿ ಆದಾಗ ನಾನು ಎಷ್ಟೋ ವಿಡಿಯೋಸ್ ಗಳನ್ನ ಸರ್ಚ್ ಮಾಡಿದ್ದೀನಿ, ಏನಪ್ಪ ಏನಾಗತ್ತೆ ಅಂತಾನು ನೋಡಿದ್ದೀನಿ. ಬಟ್ ನನ್ಗೆ ಆದಾಗ ನಾನು ಆ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಂಡಾಗ ಮುಂದೆ ಯಾರಿಗಾರು ಒಬ್ರಿಗೆ ಬೇಕಾಗಿರ್ಬೋದು, ಗೊತ್ತಾಗ್ಲಿ ಅಂತ ಹೇಳಿ ನಾನು ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಎಲ್ಲಾ ಟೈಮಲ್ಲೂ ಗ್ಯಾಸ್ಟ್ರಿಕ್ ಇಲ್ಲ ಸಣ್ಣ ಹೊಟ್ಟೆ ನೋವನ್ನೇ ನಮ್ಮನ್ನ ಸರ್ಜರಿ ತನಕ ತಗೊಂಡೋಗತ್ತೆ ಅಂತ ನಾನು ಒಂದು ಎಕ್ಸಾಂಪಲ್ ಹೇಳ್ದೆ ನಿಮ್ಗೆ. ಆ ರೀತಿ ಆಗೋದ್ ಬೇಡ, ಎಲ್ರೂ ಕೂಡ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇಲ್ಲಿ ತನಕ ನನ್ನ ಕಂಪ್ಲೀಟ್ ವಿಡಿಯೋನ ನೋಡಿದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ತುಂಬಾ ಜನ ನನ್ನನ್ನ ವಿಚಾರಿಸ್ಕೊಂಡಿದ್ದೀರಾ, ಹೆಲ್ತ್ ಹೇಗಿದೆ ಅಂತ ಕೇಳ್ತಾ ಇದ್ದೀರಲ್ವಾ. ಸೊ ಅದಕ್ಕೂ ಕೂಡ ನಾನು ಸದಾ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ ಸಪೋರ್ಟ್ ಸದಾ ಇರ್ಲಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಇನ್ಯಾವುದೇ ರೀತಿಯ ಡೌಟ್ಸ್ ಏನಾರು ಇದ್ರೆ ನೀವು ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ಕೋಬಹುದು. ಚಾನಲ್ ಸಬ್ಸ್ಕ್ರೈಬ್ ಆಗದೆ ಯಾರಾದ್ರೂ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಂಡು ಆಲ್ ಅಂತ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಾನು ನೆಕ್ಸ್ಟ್ ಯಾವ ವಿಡಿಯೋ ಹಾಕಿದ್ರು ಸಹ ನಿಮ್ಗೆ ಸಿಗತ್ತೆ ಅಂತ ಹೇಳ್ತೆ. ಧನ್ಯವಾದಗಳು.